ಗಂಡ ಎದ್ದರೂ ಅಕ್ರಮ ಸಂಬಂಧ ಬೆಳೆಸಿದ ತಾಯಿ, ಎರಡು ಕುಟುಂಬಗಳ ಮಧ್ಯೆ ಘರ್ಷಣೆ, ಗಲಾಟೆ. ಮನೆಗೆ ನುಗ್ಗಿ ತಾಯಿ ಜೊತೆ ಜಗಳಕ್ಕಿಳಿದ ಪರಿಚಿತ ಮಹಿಳೆ. ತಾಯಿಗಾಗಿ ಅಪ್ರಾಪ್ತ ಬಾಲಕನಿಂದ 2 ಕೊಲೆ. ಇದು ಈ ಹೊತ್ತಿನ ವಿಶೇಷ. ನಾನು ಸುಧಾಗೌಡ. ನೋಡಿ, ಒಂದು ಕುಟುಂಬದಲ್ಲಿ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ಆ ಕುಟುಂಬದ ಬೇರಾವ ಸದಸ್ಯರೇ ಆಗಿರಬಹುದು, ಹೇಗೆ ಇರಬೇಕು ಹಾಗೆ ಇರಲಿಲ್ಲ. ಅದು ಹಣಕಾಸಿನ ವಿಚಾರ ಆಗಿರ್ಬೋದು, ಅದು ವೈಯಕ್ತಿಕ ವಿಚಾರ ಆಗಿರ್ಬೋದು, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಅಕ್ರಮ ಸಂಬಂಧ. ಆ ಅಕ್ರಮ ಸಂಬಂಧದ ಬೆನ್ನು ಬಿದ್ದಿರುವಂಥ ಎಲ್ಲ ಕುಟುಂಬಗಳು ಕೂಡ ಸರ್ವನಾಶ ಆಗಿ ಹೋಗಿದೆ. ಅಕ್ರಮ ಸಂಬಂಧಕ್ಕೆ ಬಿದ್ದಿರುವಂಥವರು ಸತ್ತು ಮಸಣವನ್ನು ಸೇರಿದ್ದಾರೆ. ಪ್ರತಿನಿತ್ಯ ನಾವು ಇಂಥ ಘಟನೆಗಳನ್ನು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಅದರ ರಿಸಲ್ಟ್ ಏನಾಗಿರುತ್ತಪ್ಪ ಅಂದರೆ, ಒಬ್ಬರು ಸತ್ತು ಯಮನ ಪಾದ ಸೇರಿದರೆ ಮತ್ತೊಬ್ಬರು ಜೈಲಿಗೆ ಹೋಗಿರ್ತಾರೆ. ಅನೈತಿಕ ಸಂಬಂಧ ಎಲ್ಲ ರೀತಿಯಾಗಿ ಎಂಡಾಗೋದು ಇದೇ ರೀತಿಯಾಗಿ. ಅಂದರೆ ಎಲ್ಲ ಪ್ರಕರಣಗಳು, ಅನೈತಿಕ ಸಂಬಂಧವನ್ನು ಹೊಂದಿರುವಂಥ ಎಲ್ಲ ಪ್ರಕರಣಗಳು ಎಂಡಾಗೋದು ಜೈಲಲ್ಲಿ ಅಥವಾ ಮಸಣದಲ್ಲಿ. ಇದೆಲ್ಲವೂ ನಡೆಯುತ್ತಾ ಇರುವಂಥ ಈ ಕಾಲದಲ್ಲಿ ನಾವುಗಳು ಹೇಗಿರಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ನಮ್ಮಂಥ ಮೂರ್ಖರು ಮತ್ತೊಬ್ಬರಿಲ್ಲ. ಆದರೆ ಇದು ಕಲಿಗಾಲ. ಹಿಂದೆಲ್ಲ ಹೇಳ್ತಾ ಇದ್ರು, ತಂದೆ ಕೆಟ್ಟವನಾದರೂ ತಾಯಿ ಕೆಟ್ಟವಳಾಗೋದಿಲ್ಲ. ನಾವು ಕೆಟ್ಟ ತಂದೆಯನ್ನು ನೋಡಿರ್ತೀವಿ ವಿನಃ ಕೆಟ್ಟ ತಾಯಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಇದು ಕಲಿಗಾಲ ಬಹುಶಃ ಅಂತ್ಯಕ್ಕೆ ಸಮೀಪಿಸ್ತಾ ಇದೆ ಅನ್ಸುತ್ತೆ. ಹಾಗಾಗಿ ಹೆತ್ತ ತಾಯಿ ಕೂಡ ಇವತ್ತು ಎಂಥ ನೀಚ ಕೆಲಸಕ್ಕೆ ಇಳಿಯೋದಕ್ಕೂ ಹಿಂಜರಿಕೆ ಪಡದೇ ಇರುವಂಥ ಕಾಲದಲ್ಲಿ ನಾವಿವತ್ತು ಬಂದು ಕೂತಿದ್ದೀವಿ, ವಾಸ ಮಾಡ್ತಾ ಇದ್ದೀವಿ ಅಂದರೆ ನಾಚಿಕೆ ಆಗುತ್ತೆ. ಇವತ್ತು ಒಬ್ಬ ತಾಯಿ ಹೇಗೆ ತನ್ನ ಇಡೀ ಕುಟುಂಬವನ್ನು ನಾಶ ಮಾಡ್ಬೋದು, ಹೇಗೆ ತನ್ನ ಇಡೀ ಕುಟುಂಬವನ್ನು ಬಲಿ ತೆಗೆದುಕೊಳ್ಬೋದು ಅನ್ನೋದಕ್ಕೆ ಈ ಒಂದು ಘಟನೆ ಬಹಳ ಸ್ಪಷ್ಟವಾದಂಥ ಉದಾಹರಣೆ. ನೋಡಿ, ಕೆಲ ವರ್ಷಗಳ ಹಿಂದೆ ತಿಗಳರ ಪಾಳ್ಯದಲ್ಲಿ ಯಮುನಾ ಹಾಗೆ ಒಂದು ಹುಡುಗ ಮತ್ತು ಆತನ ಪೋಷಕರು ಅಕ್ಕಪಕ್ಕದಲ್ಲೇ ವಾಸ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಯಮುನಾ ಅನ್ನುವಂಥ ಮಹಿಳೆಯ ಪತಿ ಮಲ್ಲೇಗೌಡ, ಆ ವ್ಯಕ್ತಿ ಫ್ಯಾಬ್ರಿಕೇಷನ್ ಅನ್ನುವಂಥ ಒಂದು ಸಣ್ಣ ಘಟಕವನ್ನು ಸ್ಥಾಪನೆ ಮಾಡಿಕೊಂಡು ಅದನ್ನು ಆತ ನೋಡ್ಕೊಳ್ತಾ ಇರ್ತಾನೆ. ಆರ್ಥಿಕವಾಗಿ ಯಾವುದೇ ಸಮಸ್ಯೆಗಳಿರೋದಿಲ್ಲ, ಸ್ಥಿತಿವಂತನಾಗಿರ್ತಾನೆ. ಈ ಕಡೆ ಮತ್ತೊಂದು ಕಡೆ ಆ ಬಾಲಕಿನ ತಂದೆ ಆಟೋವನ್ನು ಓಡಿಸ್ಕೊಂಡು ಜೀವನವನ್ನು ನಡೆಸ್ತಾ ಇರ್ತಾರೆ. ಒಂದೇ ಒಂದು ಪ್ಲೇಸ್ನಲ್ಲಿ, ಅಂದರೆ ಒಂದೇ ಪ್ರದೇಶದಲ್ಲಿ ಎರಡೂ ಕುಟುಂಬಗಳು ಒಟ್ಟಿಗೆ ವಾಸ ಮಾಡ್ತಾ ಇರುತ್ತೆ. ಅಂದರೆ ಅಕ್ಕಪಕ್ಕದ ಮನೆಗಳಲ್ಲಿ. ಸಹಜ ಅಲ್ವಾ, ಅಕ್ಕಪಕ್ಕದ ಮನೆಗಳು ಅಂತಂದರೆ ಒಂದು ರೀತಿ ಕೊಡೋದು ತಗೊಳ್ಳೋ ಬಾಂಧವ್ಯ ಇರುತ್ತೆ. ಎರಡೂ ಕುಟುಂಬಗಳ ಮಧ್ಯೆ ಒಂದು ಸ್ನೇಹ ಬೆಳ್ಕೊಂಡು ಬಿಡುತ್ತೆ. ಆದರೆ ಅದು ಸ್ನೇಹವಾಗಿಯೇ ಇದ್ದಿದ್ರೆ ಬಹುಶಃ ಏನೂ ಆಗ್ತಾ ಇರಲಿಲ್ಲ. ಸ್ನೇಹ ಮಿತಿ ಮೀರಿದಾಗ, ಸಂಬಂಧಗಳು ಗೆರೆಯನ್ನು ದಾಟಿದಾಗ ಏನೇನಾಗಬಾರ್ದೋ ಅದೆಲ್ಲವೂ ನಡೆದು ಹೋಗುತ್ತೆ. ಇಲ್ಲೂ ಕೂಡ ಅದೇ ಆಗಿದ್ದು. ನೋಡಿ, ಆ ಸ್ನೇಹ ಯಾವಾಗ ಎರಡು ಕುಟುಂಬಗಳ ಮಧ್ಯೆ ಬೆಳ್ಕೊಳ್ತೋ ಆಗ ಆಗಾಗ್ಗೆ ಮನೆಗೆ ಬಂದು ಹೋಗೋದು, ಜೊತೆಗೆ ಒಂದಷ್ಟು ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಾ ಇರ್ತಾರೆ. ಇಲ್ಲಿ ಈ ಗೆಳೆತನದಲ್ಲಿ ಹಣಕಾಸು ಸಮಸ್ಯೆ ಬಂದಾಗ ಮಲ್ಲೇಗೌಡನ ಬಳಿ ಸಾಲ ಪಡ್ಕೊಂಡು ಸಕಾಲಕ್ಕೆ ಮರಳಿಸಿ ವಿಶ್ವಾಸವನ್ನು ಕೂಡ ಆ ಬಾಲಕನ ಪೋಷಕರು ಉಳಿಸ್ಕೊಂಡಿರ್ತಾರೆ. ಆದರೆ ಕಾಲಕ್ರಮೇಣ ಬಾಲಕನ ತಾಯಿ, ಆಕೆಯ ಹೆಸರು ಛಾಯಾ ಅಂಥೇಳಿ, ಆಕೆ ಈ ಮಲ್ಲೇಗೌಡನ ಮಧ್ಯೆ ಆತ್ಮೀಯತೆ ಬೆಳ್ಕೊಂಡು ಬಿಡುತ್ತೆ. ಹಣಕಾಸಿನ ವಿಚಾರ ಅಷ್ಟರಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಆದರೆ ಮನುಷ್ಯ ಸಂಘಜೀವಿ, ಭಾವನಾತ್ಮಕ ಜೀವಿ. ಯಾರೋ ನಮಗೆ ಸಹಾಯ ಮಾಡ್ತಿದ್ದಾರೆ, ಯಾರೋ ನಮ್ಮನ್ನು ಅತಿಯಾಗಿ ಕೇರ್ ಮಾಡ್ತಿದ್ದಾರೆ, ಅವ್ರಿಗೂ ನಮಗೂ ಏನೂ ಸಂಬಂಧ ಇಲ್ಲ, ಆದರೂ ಯಾಕಪ್ಪ ಇಷ್ಟೊಂದು ಕಾಳಜಿ ತೋರಿಸ್ತಿದ್ದಾರೆ ಅಂದಾಗ ನಮ್ಮ ಮನಸ್ಸು ಅವ್ರ ಕಡೆ ವಾಲೋದು ಸಹಜ. ಆದರೆ ಮನಸ್ಸು ಹೋದಲ್ಲೆಲ್ಲ ಬುದ್ಧಿ ಹೋದರೆ ನಮ್ಮ ಇಡೀ ಜೀವನ ಸರ್ವನಾಶ ಆಗುತ್ತೆ ಅನ್ನೋ ಅರಿವು ನಮಗಿರಬೇಕಾಗಿತ್ತು. ಮನಸ್ಸು 1000 ಹೇಳುತ್ತೆ, ಆದರೆ ಬುದ್ಧಿ ಯೋಚನೆ ಮಾಡಬೇಕಾಗಿತ್ತು, ನಾನು ಹೀಗೆ ಮಾಡ್ಬೋದಾ ಅಂಥೇಳಿ. ಈ ಅಕ್ರಮ ಸಂಬಂಧ ಏನಿದೆ, ಆ ಅಕ್ರಮ ಸಂಬಂಧ ಹುಟ್ಕೊಳ್ಳೋದಕ್ಕೆ ಹಣಕಾಸಿನ ವ್ಯವಹಾರವೇ ಕಾರಣ ಆಯಿತು. ಈ ವಿಚಾರ ಯಾರಿಗೆ ಗೊತ್ತಾಗತ್ತೆ? ಆ ಮಲ್ಲೇಗೌಡನ ಹೆಂಡತಿ ಯಮುನಾ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಆಗ ಆ ಛಾಯಾ ಅನ್ನುವಂಥವರ ಮನೆಗೆ ಬಂದು ಜಗಳ ಆಡ್ತಾರೆ.
ಈ ಸಂಬಂಧ ಬ್ಯಾಡರಹಳ್ಳಿ ಠಾಣೆಗೆ ಒಂದು ಕಂಪ್ಲೇಂಟ್ ಕೂಡ ಹೋಗುತ್ತೆ. ಯಾರು ಆ ಯಮುನಾ ಅನ್ನುವಂಥವರು ಆ ಛಾಯಾ ಮತ್ತೆ ಆತನ ಕುಟುಂಬದವರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಕೊನೆಗೆ ಪೊಲೀಸ್ನವರು ಎರಡೂ ಕುಟುಂಬದವರನ್ನ ಕರೆಸಿ ಇನ್ನು ಮುಂದೆ ಈ ರೀತಿ ನಡ್ಕೊಳ್ಬೇಡಿ, ನಿಮ್ಮ ಜೀವನ ನೀವು ನೋಡ್ಕೊಂಡು ಹೋಗಿ ಅಂತೇಳಿ ಸಂಧಾನ ಮಾಡಿ ಕಳುಹಿಸ್ತಾರೆ. ಆದರೆ ಒಂದು ಬಾರಿ ಅನೈತಿಕ ಸಂಬಂಧದ ಚಟಕ್ಕೆ ಬಿದ್ದುಬಿಟ್ರೆ ನೀವು ಯಾರೇ ಬುದ್ಧಿ ಹೇಳಿದ್ರು ಕೂಡ ಅವ್ರ ಮನಸ್ಸು ಕೇಳೋದಿಲ್ಲ. ಅದು ಅವರಿಬ್ಬರ ನಡುವೆ ಸಂಬಂಧ ಇದೆ ಅನ್ನೋದು ಇಡೀ ಆ ಏರಿಯಾಗೆ ಜಗಜ್ಜಾಹೀರಾಗೋಗ್ಬಿಡ್ತು. ಒಂದು ದೊಡ್ಡ ಗಲಾಟೆ ಕೂಡ ಆಗತ್ತೆ. ಆ ಗಲಾಟೆ ಬಳಿಕ ತಿಗಳರ ಪಾಳ್ಯದಿಂದ ಮನೆಯನ್ನ HMT ಲೇಔಟ್ಗೆ ಛಾಯಾ ಕುಟುಂಬ ಬದಲಾವಣೆ ಮಾಡಿಕೊಳ್ಳುತ್ತೆ. ಇಷ್ಟೆಲ್ಲ ರಂಪಾಟದ ಬಳಿಕವೂ ಅವರ ಗೆಳೆತನ ಮಾತ್ರ ಮುಂದುವರೆದಿತ್ತೆ. ನೋಡಿ, ಇದಕ್ಕೆ ಹೇಳೋದು, ಇಷ್ಟೆಲ್ಲ ರಂಪಾಟ ಆಗಿದೆ, ಹಾದಿರಂಪ ಬೀದಿರಂಪ ಆಗಿದೆ, ಪೊಲೀಸ್ ಸ್ಟೇಷನ್ಗೆ ಹೋಗಿದೆ ಜಗಳ, ಮನೆಯಲ್ಲಿ ವಯಸ್ಸಿಗೆ ಬಂದು ಮಕ್ಕಳಿದ್ದಾರೆ ಅಂದ ಮೇಲೆ ಆಯಿತು, ಒಂದ್ಸತಿ ಏನೋ ತಪ್ಪಾಯಿತು, ಓಕೆ, ಅದನ್ನು ತಿದ್ದುಕೊಂಡು ಮುಂದೆ ಜೀವನ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಆದರೆ ಅವರ ಅನೈತಿಕ ಸಂಬಂಧದ ಗೆಳೆತನ ಇಬ್ಬರೂ ದೂರ ಮನೆ ಮಾಡಿಕೊಂಡ್ರೂ ಕೂಡ ಮುಂದುವರಿತಲ್ಲ, ಅದು ಇಲ್ಲಿ ಬಹಳ ದೊಡ್ಡ ತಪ್ಪಾಗಿ ಹೋಯಿತು. ಈ ವಿಚಾರ ಗೊತ್ತಾಗಿ ಮತ್ತಷ್ಟು ಕುಪಿತಗೊಳ್ತಾರೆ ಯಮುನಾ. ಆ ಛಾಯಾ ಅನ್ನುವಂಥ ಆ ಮಹಾತಾಯಿಗೆ ಕಾಲ್ ಮಾಡಿ ಮನ ಬಂದಂತೆ ಬೈತಾಳೆ. ಇನ್ನೇನ್ರಿ ತಾನೇ ಮಾಡೋಕ್ಕೆ ಸಾಧ್ಯ? ತನ್ನ ಗಂಡನನ್ನ ಬೇರೆ ಯಾರೋ ಹೆಂಗಸು ಒಟ್ಟಿಗೆ ಹಾಕೊಂಡು ಆತನ ಜೊತೆ ಅನೈತಿಕ ಸಂಬಂಧ ಬೆಳೆಸ್ಕೊಂಡ್ರೆ ಯಾವ ಹೆಂಡತಿ ತಾನೇ ಸುಮ್ಮನಿರೋಕ್ಕೆ ಸಾಧ್ಯ ಹೇಳಿ? ಪದೇ ಪದೇ ಗಲಾಟೆ ನಡೆಯುತ್ತೆ. ಆದರೆ ಒಂದು ದಿನ ಆ ಛಾಯಾ ಎನ್ನುವಂಥ ಮಹಾತಾಯಿಗೆ ಈ ಯಮುನಾ ಅನ್ನುವಂಥ ಮಹಿಳೆ ಕಾಲ್ ಮಾಡಿ ಸಿಕ್ಕಾಬಟ್ಟೆ ಬೈದು ಬಿಡ್ತಾಳೆ. ಆಗ ಆ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದಂಥ ಆಕೆಯ ಮಗ, ಆಕೆ ಇನ್ನೂ 18 ವರ್ಷ ತುಂಬಿಲ್ಲ ಆತನಿಗೆ, ಆ ಬಾಲಕನಿಗೆ ನಮ್ಮಮ್ಮ ಯಾರ ಜೊತೆನೂ ಮಾತಾಡ್ತಿದ್ದಾರೆ, ಆ ಕಡೆಯಿಂದ ಯಾರೋ ನಮ್ಮಮ್ಮನಿಗೆ ಸಿಕ್ಕಾಬಟ್ಟೆ ಬೈತಿದ್ದಾರೆ ಅನ್ನೋದು ಆತನ ಕಿವಿಗೆ ಬೀಳುತ್ತೆ. ಅಂದರೆ ಭಾಳ ಕೆಟ್ಟದಾಗಿ ಬೈತಾ ಇರ್ತಾಳೆ, ನಿಂದಿಸ್ತಾ ಇರ್ತಾಳೆ ಛಾಯಾ ಎನ್ನುವಂಥ ಆ ಮಹಿಳೆಗೆ, ಆ ಯಮುನಾ ಅನ್ನುವಂಥ ಮಹಿಳೆ. ಅದನ್ನು ಕೇಳಿಸ್ಕೊಂಡಂಥ ಮಗ, ಯಾವುದೇ ಮಗ ಆಗಲಿ, ತನ್ನ ತಾಯಿಗೆ ಬೇರೆ ಇನ್ಯಾರೋ ಒಬ್ಬ ವ್ಯಕ್ತಿ, ಅದು ಗಂಡಾದರೂ ಸರಿ ಹೆಣ್ಣಾದರೂ ಸರಿ, ಬಾಯಿಗೆ ಬಂದ ಹಾಗೆ ಬೈತಾ ಇದ್ರೆ, ಅವಾಚ್ಯ ಶಬ್ದಗಳಿಂದ ಅಶ್ಲೀಲ ಪದಗಳನ್ನು ಬಳಸಿ ಬೈತಾ ಇದ್ರೆ ಯಾವ ಮಗ ಕೂಡ ಸುಮ್ಮನಿರೋಕ್ಕೆ ಸಾಧ್ಯ ಹೇಳಿ? ಅದರಲ್ಲೂ ರೋಷಾವೈಷ ಇರುವಂಥ ಮಗ, ತಾಯಿಯನ್ನು ತುಂಬ ಪ್ರೀತಿ ಮಾಡುವಂಥ ಮಕ್ಕಳು ಯಾವತ್ತೂ ಸುಮ್ಮನೆ ಇರೋದಿಲ್ಲ. ಅದು 18 ವರ್ಷದ ಒಳಗಿನವ್ರ ಮಕ್ಕಳಾದರೂ ಸರಿ ಅಥವಾ 18 ವರ್ಷ ತುಂಬಿದ ಮಕ್ಕಳಾದರೂ ಸರಿ. ಆತನಿಗೆ ಆಕೆ ಬೈಯೋದನ್ನು ಕೇಳಿಸ್ಕೊಂಡ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಇಮಿಡಿಯೇಟ್ ಆಗಿ ತನ್ನ ತಾಯಿಯಿಂದ ಮೊಬೈಲನ್ನು ಕಸಿದುಕೊಂಡು ಆ ಯಮುನಾಳ ಮೇಲೆ ಆ ಬಾಲಕ ಗಲಾಟೆ ಮಾಡ್ತಾನೆ. ಬಾರೇ ನಮ್ಮ ಮನೆ ಹತ್ತಿರ ಬಾ, ನೋಡ್ಕೋತೀನಿ, ಅದೇನು ಮಾಡ್ತೀಯ ಮಾಡು ಅಂಥೇಳಿ ಆ ಬಾಲಕ ಧಮಕಿ ಹಾಕ್ತಾನೆ. ಇದೇ ಮಾತಿಗೆ ರೊಚ್ಚಿಗೆದ್ದಂಥ ಯಮುನಾ ಕೂಡಲೇ ತನ್ನ ತಮ್ಮ ಹಾಗೆ ಸೋದರ ಸಂಬಂಧಿಯನ್ನ ಕರ್ಕೊಂಡು ಆ ಛಾಯಾ ಅವರ ಮನೆಗೆ ಆಟೋದಲ್ಲಿ ಇಮಿಡಿಯೇಟ್ ಆಗಿ ಬಂದ್ಬಿಡ್ತಾರೆ. ನೋಡಿ, ಮನುಷ್ಯನಿಗೆ ಸ್ವಲ್ಪ ತಾಳ್ಮೆ ಅನ್ನೋದು ಇರಬೇಕು ಅನ್ನೋದು ಇದಕ್ಕೇನೆ. ಆ ಹುಡುಗ ಏನೋ ತನ್ನ ತಾಯಿಗೆ ಬೈತಾ ಇದ್ದೀನಲ್ಲ ಅಂಥೇಳಿ ಕೋಪ ಮಾಡ್ಕೊಂಡು ಬೈದ, ಓಕೆ. ಆದರೆ ಯಾಕೆ ಬೈತಾ ಇದ್ದೀನಿ ಅನ್ನೋದು ಆ ಬಾಲಕನಿಗೆ ಗೊತ್ತಿರಲಿಲ್ಲ. ಆದರೆ ಇಲ್ಲಿ ಆ ಯಮುನಾ ಅನ್ನುವಂಥ ಕುಟುಂಬದವರು ಸುಮ್ಮನೆ ಇದ್ದಿದ್ರು ಆಗ್ತಾ ಇತ್ತು. ಆದರೆ ಈ ಹುಡುಗ ಇಷ್ಟೆಲ್ಲ ಬೈದ್ನಲ್ಲ, ಸವಾಲು ಹಾಕಿದ್ನಲ್ಲ, ಬಾ ಮನೆಗೆ ನೋಡ್ಕೋತೀನಿ, ಏನು ಮಾಡ್ತೀಯಾ ಅಂಥೇಳಿ ಆ ಸವಾಲಿಗೆ ಸವಾಲು ಹಾಕಬೇಕು ಅಂಥೇಳಿ ಇಡೀ ಕುಟುಂಬದ ಜೊತೆ ಛಾಯಾ ಮನೆ ಮುಂದೆ ಬಂದು ನಿಂತ್ಕೊಂಡು ಬಿಡ್ತಾರೆ. ಆಕೆಯ ಮಗನ ಮೇಲೆ ಗಲಾಟೆ ಶುರು ಮಾಡ್ತಾರೆ. ಆಗ ಇಬ್ಬರೂ ಕೂಡ ಪರಸ್ಪರ ನಿಂದಿಸ್ಕೊಳ್ತಾರೆ ವಾಚ್ಯ ಶಬ್ದಗಳಿಂದ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಕೋಪ ಅನ್ನೋದು ಮನುಷ್ಯನನ್ನು ಕೊಲೆ ಮಾಡೋವರೆಗೂ ಹೋಗೋದಿಲ್ವಂತೆ. ಅಂದರೆ ಕೋಪ ಅನ್ನೋದು ರಕ್ತ ನೋಡಬೇಕಂತೆ, ಹಿಂಸೆ ನೋಡಬೇಕಂತೆ. ಆ ಕೋಪದ ಗುಣವೇ ಹಾಗೆ. ಈ ಸಂದರ್ಭದಲ್ಲಿ ಸಿಟ್ಟಿಗೆದ್ದು ಪರಸ್ಪರ ಇಬ್ಬರು ಕೂಡ ಕೈ ಮಿಲಾಯಿಸ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚುವಂಥ ಚಾಕುವನ್ನು ಹಿಡ್ಕೊಂಡು ಬಂದ್ಬಿಡ್ತಾನೆ ಬಾಲಕ. ನೋಡಿ, ಕೋಪ ಬಂದು ಗಲಾಟೆ ಮಾಡ್ತಿದ್ದಾನೆ. ಆತನಿಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಟ್ಟಿದೆ. ಕೋಪದಲ್ಲಿ ತಾನು ಏನು ಮಾಡ್ತಾ ಇದ್ದೀನಿ, ಏನು ಮಾತನಾಡ್ತಾ ಇದ್ದೀನಿ ಅನ್ನೋದ್ರ ಅರಿವಿಲ್ಲ. ಏಕಾಏಕಿ ಆ ಯಮುನಾ ಅನ್ನುವಂಥ ತಮ್ಮ ಹಾಗೆ ಸೋದರ ಸಂಬಂಧಿಗಳು ಏನಿದ್ರು ಅವರಿಗೆ ಚಾಕುವಿನಿಂದ ಇರಿದು ಬಿಡ್ತಾನೆ. ಇಲ್ಲಿ ಪ್ರಮುಖವಾಗಿ ಗಾಯ ಆಗಿರೋದು ಆ ಯಮುನಾ ಮತ್ತು ಆತನ ತಮ್ಮನಿಗೆ. ಆದರೆ ಅವರ ಜೊತೆ ಬಂದಂತಹ ಸೋದರ ಸಂಬಂಧಿಗಳಿಗೆ ಏನೂ ಇಲ್ಲಿ ಏಟ್ ಆಗೋದಿಲ್ಲ. ಈ ಹಲ್ಲೆಯಿಂದ ಇಬ್ಬರೂ ಕೂಡ, ಯಾರು ಯಮುನಾ ಮತ್ತು ಆ ಸುದೀಪ್ ಅನ್ನುವಂಥ ವ್ಯಕ್ತಿಗಳು, ಅಂದರೆ ಯಮುನಾ ತಮ್ಮ ಸುದೀಪ್ ಇಬ್ಬರೂ ಕೂಡ ಕೆಳಗೆ ಕುಸಿದು ಬಿದ್ದು ಸಾವನ್ನಪ್ಪಿ ಬಿಡ್ತಾರೆ. ಈ ಭೀಕರ ಅವಳಿ ಹತ್ಯೆಯನ್ನು ಕಂಡು ಭೀತಿಗೊಂಡಂಥ ಮೃತರ ಸೋದರ ಸಂಬಂಧಿ, ಅವ್ರ ಜೊತೆ ಬಂದಿರ್ತಾರಲ್ಲ ಸೋದರ ಸಂಬಂಧಿ, ಅವರು ಕೂಡಲೇ ಮನೆಯಿಂದ ಹೊರಗಡೆ ಬಂದು
ಕಿರ್ಚಾಡ್ಕೊಂಡು ಬಿಡ್ತಾರೆ. ಈ ಕೂಗಾಟ ಕೇಳಿ ನೆರೆಹೊರೆಯವರು ಕೂಡ ಅಲ್ಲಿಗೆ ಬಂದುಬಿಡ್ತಾರೆ. ಬಳಿಕ ಬಾಲಕನ ತಂದೆ ಅದೆಲ್ಲಿ ಹೋಗಿದ್ರೋ ಏನೋ ಗೊತ್ತಿಲ್ಲ, ಅಥವಾ ಮನೆಯಲ್ಲೇ ಇದ್ರೋ ಏನೋ ಗೊತ್ತಿಲ್ಲ, ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಅಕ್ಕಪಕ್ಕದವ್ರನ್ನ ಕರೆಸ್ತಾರೆ. ಬನ್ನಿ, ನಮ್ಮ ಮನೆಯಲ್ಲಿ ಏನೋ ನಡೀತಾ ಇದೆ, ಏನೋ ನಡೆದೋಗ್ಬಿಟ್ಟಿದೆ, ಬನ್ನಿ ಅಂತ ಹೇಳಿ ಕರೆಸ್ತಾರೆ. ಅಷ್ಟರಲ್ಲಿ ಘಟನೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಪೊಲೀಸರು ಕೂಡ ಬಂದ್ಬಿಡ್ತಾರೆ. ತಂದೆ ಮಾತು ಕೇಳಿದಂಥ ಬಾಲಕ ಬಾಗಿಲನ್ನು ಓಪನ್ ಮಾಡ್ತಾನೆ. ಅಂದರೆ ಮನೆಯ ಬಾಗಿಲನ್ನು ಹಾಕ್ಕೊಂಡು ಒಂದು ರೂಮಿನ ಒಳಗಡೆ ಈ ರೀತಿಯಾಗಿ ಒಬ್ರಿಗೊಬ್ರು ಕೈ ಮಿಲಾಯಿಸ್ಕೊಳ್ತಾ ಇರ್ತಾರೆ. ಎಷ್ಟೇ ಬಾಗಿಲು ಓಪನ್ ಮಾಡು ಅಂತ ಹೇಳಿದ್ರು ಕೂಡ ತಂದೆ ಮಾತು ಕೇಳದಂಥ ಮಗ ಬಾಗಿಲು ಹಾಕೊಂಡು ಬಿಟ್ಟಿರ್ತಾನೆ. ಕೊನೆಗೆ ಕೊಲೆಯಾದ ಬಳಿಕ ಬಾಗಿಲನ್ನು ತಂದೆ ಓಪನ್ ಮಾಡಿಸ್ತಾರೆ. ಅಲ್ಲಿವರೆಗೂ ಕೂಡ ಯಮುನಾಳಿಗೆ ಆತ ಮನೆ ಬಂದಂತೆ ಚಾಕುವಿನಿಂದ ಇರುತ್ತಲೇ ಇದ್ದಂತೆ. ನೋಡಿ ಎಷ್ಟು ಕೋಪ, ತನ್ನ ತಾಯಿಗೆ ಇಷ್ಟೆಲ್ಲ ಕೆಡದಾಗ ಮಾತಾಡಿದ್ಲಲ್ಲ, ಈ ಮನೆ ಹತ್ರ ಬಂದು ಗಲಾಟೆ ಮಾಡ್ತಿದ್ದಾಳಲ್ಲ ಅಂತೇಳಿ ಪಾಪ ಯುವಕನಿಗೆ, ಆ ಬಾಲಕನಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಮನೆಯೊಳಗೆ ಪ್ರವೇಶ ಮಾಡಿದಾಗ ರಕ್ತದ ಮಡುವಿನಲ್ಲಿ 2 ಮೃತದೇಹಗಳು ಪತ್ತೆಯಾಗುತ್ತೆ ಪೊಲೀಸರ ಕಣ್ಣಿಗೆ. ಇನ್ನು ಮತ್ತೊಂದು ಕಡೆ ತನ್ನ ತಾಯಿ ಕೊಲೆಯಾದಂಥ ವಿಚಾರವನ್ನು ತಿಳಿದು, ಅಂದರೆ ಯಾರು ಯಮುನಾ ಅವರು ತೀರ್ ಹೋಗ್ತಾರಲ್ಲ, ಆ ವಿಚಾರವನ್ನು ತಿಳಿದು ಆಕೆಯ ಮಗಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾಳೆ. ಮನೆಯಲ್ಲೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾಳೆ. ಆದರೆ ಆಕೆಯನ್ನು ಕೂಡಲೇ ಕುಟುಂಬದವರು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಮನೆಗೆ ನನ್ನ ತಾಯಿಯನ್ನ ಛಾಯಾಳ ಮಗನೇ ಫೋನ್ ಮಾಡಿ ಕರೆಸಿ ಹತ್ಯೆ ಮಾಡಿದ್ದಾನೆ. ನಮ್ಮ ತಂದೆಗೆ ಛಾಯಾ ಜೊತೆ ಅಕ್ರಮ ಸಂಬಂಧ ಇತ್ತು. ಈ ಬಗ್ಗೆ ಪೊಲೀಸರಿಗೂ ಸಹ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ವು. ಅವಳಿ ಕೊಲೆ ಪ್ರಕರಣದಲ್ಲಿ ಕಾನೂನು ಸಂಘರ್ಷಕ್ಕೆ ಒಳಗಾದಂಥ ಬಾಲಕ ಹಾಗೂ ಆತನ ತಾಯಿಯನ್ನು ಇದೀಗ ನಾವು ವಶಕ್ಕೆ ಪಡೆದಿದ್ದೇವೆ ಅಂಥೇಳಿ ಪೊಲೀಸರು ಹೇಳುತ್ತಾರೆ. ಅಕ್ರಮ ಸಂಬಂಧದ ವಿಚಾರವಾಗಿಯೇ ಈ ಹತ್ಯೆ ನಡೆದಿದೆ ಅನ್ನುವಂಥ ವಿಚಾರ ಎಲ್ಲ ಕಡೆ ಜಗಜ್ಜಾಹೀರಾಗಿ ಹೋಗ್ಬಿಡುತ್ತೆ. ಈಗ ಕೊಲೆಯಾದಂಥವರು ಮಸಣ ಸೇರ್ತಾರೆ. ಆದರೆ ಆ ಬಾಲಕ ಇನ್ನೂ 18 ವರ್ಷ ತುಂಬಿಲ್ಲ, ಅಪ್ರಾಪ್ತ ಬಾಲಕ. ಆತ ಈಗ ಕಾನೂನು ಸಂಘರ್ಷಕ್ಕೆ ಒಳಗಾಗಿದ್ದಾನೆ. ಆತ ಇನ್ನು ಯಾವಾಗ ಜೈಲಿಂದ ಹೊರಗಡೆ ಬರ್ತಾನೋ ಗೊತ್ತಿಲ್ಲ. ಆದರೆ ಇಲ್ಲಿ ಆ ಬಾಲಕನನ್ನು ನಂಬಿಕೊಂಡಿದ್ದಂಥ ತಂದೆ ತಾಯಿ ಏನಾಗಬೇಕು? ಆಕೆ ತಾಯಿ ಮಾಡಿದಂಥ ಒಂದು ತಪ್ಪಿನಿಂದಾಗಿ 2 ಕುಟುಂಬಗಳು ಸಂಕಷ್ಟಕ್ಕೆ ಬಂದು ನಿಂತಿವೆ. ಒಂದು ಕುಟುಂಬದಲ್ಲಿ ತಾಯಿಯನ್ನು ಕಳ್ಕೊಂಡು ಅನಾಥಳಾದ್ಲು ಮಗಳು, ಅಕ್ಕನನ್ನು ಕಳ್ಕೊಂಡ್ರು, ತಮ್ಮನನ್ನು ಕಳ್ಕೊಂಡ್ರು. ಮತ್ತೊಂದು ಕಡೆ ಅವರು ತಮ್ಮ ಮಗನನ್ನು ಕಳ್ಕೊಂಡ್ರು, ಮಗ ಜೈಲಿಗೆ ಹೋದ. ನೋಡಿ, ಇಷ್ಟೇ ಆಗಿದ್ದು ಇಲ್ಲಿ ಕೋಪ. ಮತ್ತೊಂದು ಕಡೆ ಅನೈತಿಕ ಸಂಬಂಧ. ಪೊಲೀಸರು ಅದನ್ನು ಬಗೆಹರಿಸಿದ್ರು, ಆದರೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋದರು. ಕೊನೆಗೆ ಅದು ಎಲ್ಲಿ ಅಂತ್ಯ ಆಯಿತು? ಕೊಲೆಯಲ್ಲಿ ಅಂತ್ಯ ಆಯಿತು. ಅದಕ್ಕೆ ಹೇಳೋದು, ಯಾವುದೇ ಸಂಬಂಧ ಬೆಳೆಸುವ ಮುನ್ನ ನಾವು ನಮ್ಮ ಕುಟುಂಬದ ಹಿಡಿತವನ್ನು ನಮ್ಮ ಕೈಲಿ ಇಟ್ಕೊಳ್ಬೇಕೇ ವಿನಃ ನಮ್ಮ ಮನಸ್ಸು ಹೋದಲ್ಲೆಲ್ಲ ನಾವು ನಮ್ಮ ಬುದ್ಧಿಯನ್ನು ತೆಗೆದುಕೊಂಡು ಹೋಯಿತು ಅಂತಂದರೆ ಈ ರೀತಿಯಾದಂಥ ಘಟನೆಗಳು ನಡೀತಾ ಇರುತ್ತೆ. ಮನೆಯಲ್ಲಿ ಹಿರಿಯರಾದವರು ಹಿರಿಯರಾಗೇ ಇರಬೇಕು. ಯಾವ ವಯಸ್ಸಿಗೆ ಹೇಗಿರಬೇಕು ಹಾಗಿರಲಿಲ್ಲ ಅಂತಂದರೆ ಈ ಥರದ ಅನೈತಿಕ ಸಂಬಂಧದ ಚಟಕ್ಕೆ ಬಿದ್ದು ಕೊನೆಗೆ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡುವಂಥ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಈ ಒಂದು ಸ್ಟೋರಿಯನ್ನು ನೋಡಿದ ಮೇಲೆ ದಯವಿಟ್ಟು ನೀವು ನಿಮ್ಮ ಮನೆಗಳಲ್ಲಿ ಏನಾದರೂ ಈ ರೀತಿಯಾದಂಥ ಅಕ್ರಮ ಸಂಬಂಧಗಳನ್ನು ಹೊಂದಿದ್ದರೆ ದಯವಿಟ್ಟು ಅದನ್ನು ಈಗಲೇ ಬಿಟ್ಟುಬಿಡಿ. ನಿಮ್ಮ ಮಕ್ಕಳಿಗೋಸ್ಕರ, ಈ ಸಮಾಜದಲ್ಲಿ ಒಂದು ಗೌರವದಿಂದ ಬಾಳ್ವೆ ಮಾಡಬೇಕಾಗಿರುವಂಥ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಆ ಹುಚ್ಚನ್ನು ನೀವು ಕಡಿಮೆ ಮಾಡಿಕೊಂಡು ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ, ಜವಾಬ್ದಾರಿಯುತ ತಂದೆ ತಾಯಿಯಾಗಿ ಬದುಕಿ ಬಾಳಿ ಅನ್ನೋದು ಈ ಒಂದು ಸ್ಟೋರಿ ಹೇಳ್ತಾ ಇರುವಂಥ ಸಂದೇಶ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.